ಮೊದಲನೇದಾಗಿ ಮುಖ್ಯ ಅತಿಥಿಗಳಾದ ಶ್ರೀಯುತ ರಮೇಶ್ ನಾಗತಿಹಳ್ಳಿ ಅವರನ್ನು ಸನ್ಮಾನ ಸ್ವೀಕರಿಸಬೇಕಾಗಿ ಸಮಾಜದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಪ್ರತಿಭಾ ರವಿ ಅವರು ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ವಾರ್ಷಿಕೋತ್ಸವ ಇದು ಪ್ರತಿ ವರ್ಷವೂ ಬರುವ ಸಂಭ್ರಮ ಸಡಗರದ ಉತ್ಸವ. ಆರಂಭದಿಂದ ಇಂದಿನವರೆಗೂ ನಡೆದು ಬಂದ ದಾರಿಯನ್ನು ನೆನಪಿಸುವ ಅದ್ಭುತ ಸಮಯ. ನಮ್ಮ ಮುಂದಿನ ನಡೆ ದಾರಿ ತೋರುವ ಸಮಯ. ಭೂತ ವರ್ತಮಾನ ಭವಿಷ್ಯ ಚಿಂತನೆಗಳ ಸಮಾಗಮ ಈ ವಾರ್ಷಿಕೋತ್ಸವ. ಕಸ್ತೂರಿ ನಗರ ಮಹಿಳಾ ಸಮಾಜದ 26ನೇ ವಾರ್ಷಿಕೋತ್ಸವಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರುತ್ತೇನೆ ಮತ್ತು ನಾಗತಿಹಳ್ಳಿ ರಮೇಶ್ ಅವರ ಕಿರು ಪರಿಚಯ ಮಾಡಿಕೊಡುತ್ತೇನೆ. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮಪಟ್ಟರೆ ಗೆಲುವು, ಇಲ್ಲದಿದ್ದರೆ ಸೋಲು. ಎಲ್ಲವೂ ನಮ್ಮ ಕೈಯಲ್ಲಿದೆ ಎಂಬ ದಿಟ್ಟ ನಡೆಯಿಂದ ಮುಂದೆ ಬಂದವರು ಶ್ರೀ ನಾಗತಿಹಳ್ಳಿ ರಮೇಶ್ ಅವರು. ಶ್ರೀಯುತರು ಹೆಸರಾಂತ ಕವಿಗಳು, ಬಹುಮುಖಿ ಚಿಂತಕರು, ಸಂಘಟಕರು, ಚಿತ್ರ ನಿರ್ದೇಶಕ, ನಿರ್ಮಾತರು, ಸಾಮಾಜಿಕ ರಾಜಕೀಯ ಕಾರ್ಯಕರ್ತರು ಮತ್ತು ಕೃಷಿಕರು. ಜೂನ್ 1, 1967 ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಇವರ ಜನನ. ತಂದೆ ರಂಗಪ್ಪನವರು, ತಾಯಿ ಕೆಂಪವ್ವ. ಶ್ರೀಯುತರು ವಿಜ್ಞಾನದ ವಿದ್ಯಾರ್ಥಿ ಮತ್ತು ಕಾನೂನು ಪದವೀಧರರು. ಇವರು 150ಕ್ಕೂ ಹೆಚ್ಚು ಚರ್ಚಾ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸಿದ್ದಾರೆ. ಸ್ಪರ್ಧಾ ಪ್ರಪಂಚ ಮಾಸಿಕ ಪತ್ರಿಕೆಯನ್ನು ಪ್ರಕಟಿಸಿದ್ದಾರೆ. ಸೃಷ್ಟಿ ಪ್ರಕಾಶನದ ಅಡಿಯಲ್ಲಿ ಹಲವು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಸಮುದ್ರ ಮತ್ತು ಮಳೆ ಎಂಬ ಕವನ ಸಂಕಲನ ಹಲವು ಭಾಷೆಗಳಲ್ಲಿ ಅನುವಾದಗೊಂಡಿದೆ. ನಾಗತಿಹಳ್ಳಿ ರಮೇಶ್ ಇವರು ಬಹುಮುಖಿ ಪ್ರತಿಭೆ. ಹಾಗಾಗಿ ಇವರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇವರಿಗೆ ಕರ್ನಾಟಕ, ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ, ಪಶ್ಚಿಮ ಬಂಗಾಳ ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರಗಳ ಹೊಳೆಯೇ ಹರಿದು ಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರಿಸರ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕುವೆಂಪು ಆದರ್ಶ ದಂಪತಿ ಪ್ರಶಸ್ತಿ, ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ವತಿಯಿಂದ ಆಸ್ಥಾನ ರಚಯಿತ ಪ್ರಶಸ್ತಿ, 2024ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರನ್ನು ಗೌರವಿಸಲಾಯಿತು. ಶ್ರೀ KH ರಂಗನಾಥ್ ಅವರ ಸ್ಮರಣೆಯಲ್ಲಿ ಸ್ಥಾಪಿತವಾದ ಬುದ್ಧ ಪ್ರಜ್ಞೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಇದು ಇವರು ಪಡೆದಂತಹ ಪ್ರಶಸ್ತಿ ಪುರಸ್ಕಾರಗಳ ಒಂದು ಚಿಕ್ಕ ತುಣುಕು ಅಷ್ಟೇ. ಇವರು ನಮ್ಮ ಮಧ್ಯೆ ಇವತ್ತು ಇರುವುದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯವೇ ಸರಿ. ಇವರಿಗೆ ಕಸ್ತೂರಿ ನಗರ ಮಹಿಳಾ ಸಮಾಜದ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ. ಪ್ರತಿಭಾ ರವಿ ಅವರಿಗೆ ಧನ್ಯವಾದಗಳು. ಈಗ
ಮುಖ್ಯ ಅತಿಥಿಗಳು ಸಭೆಯನ್ನು ಕುರಿತು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಹೇಳಿದ್ದು ಸಭ್ಯ ಮಾಡೋದು ಅಂತ. ಈಗಾಗಲೇ ಬೆಳ್ಳಿ ಹಬ್ಬದ 25 ವಸಂತಗಳನ್ನು ಪೂರೈಸಿ 26ನೇ ವಸಂತಕ್ಕೆ ಕಾಲಿಟ್ಟು ಹಲವಾರು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳೆದೋಣ ಅನ್ನೋ ಪರಿಕಲ್ಪನೆಯಲ್ಲಿ ಕಸ್ತೂರಿ ನಗರ ಮಹಿಳಾ ಸಮಾಜ ಚಲಿಸುತ್ತಲೇ ಇದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡಂಥ ನನ್ನ ಜೀವನಾಡಿ ಗೆಳೆಯ, ಒಡನಾಡಿ ಹಾಗೆ ಸೋದರಿ ಇಂದ್ರ ಅವರ ಕೃತಜ್ಞತೆಯಿಂದ ಮೊದಲನೇ ಬಳಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ವಯಸ್ಸಿನಲ್ಲೇ ನಮಗೆ ವಿದ್ಯಾರ್ಥಿಗಳನ್ನು ಜ್ಞಾಪಿಸಿ ಇನ್ನೂ ಚಿರಯುವನೆ ಅಂತ ನಡೀತಿರುವಂಥ ಅಕ್ಕ ಸೋದರಿ ಶ್ರೀಮತಿ ವಿಮಲಾಗೌಡವರು. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ನಿರಂತರವಾಗಿ 30 ವರ್ಷಗಳ ಕಾಲ ಒಡನಾಡಿ ಗೆಳೆಯ, ಜೀವನಾಡಿ, ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಸೇವಿಸಿರುವಂಥ ಹನುಮಂತಯ್ಯ. ನಿಜಕ್ಕೂ ಹೇಳ್ಬೇಕಾದ್ರೆ ನನ್ನ ತವರು ಜಿಲ್ಲೆ ಅವರು ನನ್ನ ಕುಟುಂಬಕ್ಕೆ ಮೊದಲ ಕಣಿಕೆ ಸೇರಬೇಕು. ಯಾಕಂದರೆ ಅವ್ವನೇ ಮೊದಲು, ಅಪ್ಪ ನಂತರ. ನಮ್ಮ ತಾಲೂಕಿನ ತವರು ಸಿರಿ ನಗಿಸ್ತಲೇ ನನಗೆ ಚಾರ್ಲಿ ಈ ಥರ ಎಲ್ಲರೂ ನೆನಪು ಮಾಡಿಕೊಳ್ಳುವಂಥ ನಾನು ಭಾಳ ಪ್ರೀತಿಸುವಂಥ ಹುಲಿ ಪ್ರತಾಪ್ರವರೇ. ನಾನು ಈಗ ತನಕ ಕೇಳ್ತಿದ್ದೆ, ಇವ್ರ ತಂದೆ ಬಗ್ಗೆ ನಾನು ತುಂಬ ಕೇಳಿದ್ದೆ, ಭೇಟಿನೂ ಮಾಡಿದ್ದೆ. ಭಾಳ ಹೆಸರಾಂತ ತಜ್ಞರು, ನೀರಾವರಿ ತಜ್ಞರು, ಅಕ್ಕ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಗುಂಡಿ ಅವರೇ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅರ್ಪಣಿತರಾಗಿರುವಂಥ ಸೂರ ಮ್ಯಾನೇಜರ್ಸ್ ಅವರೇ, ಶ್ರೀಮತಿ ಸೋಮಶೇಖರ್ ಅವರೇ, ಶ್ರೀಮತಿ ರಾಧಾ ಗೋಪಾಲಕೃಷ್ಣ ಅವರೇ, ಶ್ರೀ ಭಾರತಿ ವಾಸುದೇವಮೂರ್ತಿ ಅವರೇ, ಶ್ರೀಮತಿ ಗೀತಾ ಕೀರ್ತಿ ಅವರೇ, ಶ್ರೀ ಜ್ಯೋತಿ ಅವರೇ, ಶ್ರೀ DS ಶ್ರೀಲಕ್ಷ್ಮಿ ಅವರೇ, ಹಾಗೆ ಇಲ್ಲಿ ಹತ್ತಿರುವಂಥ ಎಲ್ಲ ಕಾರ್ಯಕ್ರಮ ಸಮಿತಿಯ ಸದಸ್ಯರೇ, ಎಲ್ಲ ನನ್ನ ಅಕ್ಕ ತಂಗಿಯರೇ ಮತ್ತು ಬಂಧು ಬಂದರೆ, ಈ ನೀರೊಳಗಿನ ಮೀನಿನ ಕಣ್ಣೀರ ಕಂಡವರು ಯಾರು? ನೀರೊಳಗಿನ ಮೀನಿನ ಕಣ್ಣೀರ ಕಂಡವರು ಯಾರು? ಒಂದು ನದಿ ಕಂಡಿದೆ, ಕಡಲು ಕಂಡಿದೆ, ಹೆಣ್ಣು ಕಂಡಿದೆ, ಇಲ್ಲಿವರೆಗೂ ಗಂಡು ಕಂಡಿಲ್ಲ. ನೀರೊಳಗಿನ ಮೀನಿನ ಕಣ್ಣೀರ ಹೆಣ್ಣು ಕಂಡಿದ್ದಾಳೆ, ನದಿ ಕಂಡಿದೆ, ಕಡಲು ಕಂಡಿದೆ, ಇಲ್ಲಿವರೆಗೂ ಗಂಡು ಕಂಡಿಲ್ಲ. ಯಾಕಂದರೆ ನನ್ನ ಇಡೀ ಬದುಕಲ್ಲಿ ನನ್ನನ್ನು ಕೆತ್ತಿ ಕೆಡವಿದ್ದು ಮತ್ತೆ ಕಳೆದಿದ್ದು ಎಲ್ಲವೂ ನನ್ನ ಕಾಲಿನ ಅಕ್ಕಮಹಾದೇವಿ ಸರ್ವಸ್ವವಾದಂಥ ನನ್ನವ್ವ ಕೆಂಪಕ್ಕ. ನನ್ನ ಸೀರಿಯಸ್ಸಾಗಿ ಇಟ್ಕೊಂಡು ನಡೀತಾ ಇರ್ಬೇಕಾದ್ರೆ ಅವರು ಕಾಲುಗಳು ಕಟ್ಟಿದ್ದು ಅದು ಕಲಿಕಿಲ್ಲ ಅನ್ನೋ ಮಾತಿರ್ತಾರೆ. ತಾಯಿಯ ಎದೆಯಲ್ಲಿ ಮೌನವಾಗಿ ಮಲಗಿದ ಹಾಡು ಮಗುವಿನ ತುಟಿಯಲ್ಲಿ ನುಡಿಯುತ್ತದೆ ಅಂತ. ಹಂಗೆ ಇವತ್ತ ಎಷ್ಟೆಲ್ಲ 16 ರಾಷ್ಟ್ರ ಪ್ರಶಸ್ತಿ ಬಂದಿರ್ಬೋದು, 16 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರ್ಬೋದು, 4 ರಾಜ್ಯ ಪ್ರಶಸ್ತಿ ಬಂದಿರ್ಬೋದು, ಇವೆಲ್ಲವೂ ಬಂದಿರ್ಬೋದು. ಇವೆಲ್ಲಕ್ಕಿಂತಂದ್ರೆ ನನ್ನ ಅವ್ವ ನನಗೆ ಪದ ಹೇಳ್ಕೊಡ್ತಲ್ಲ, ಆ ಪ್ರಶಸ್ತಿನೇ ದೊಡ್ಡ ಪ್ರಶಸ್ತಿ. ದಯಮಾಡಿ ಅಕ್ಕ ತಂಗಿಯರು ನೀವು ಒಂಥರ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಹೆರಿಗೆ ನೋವು ಎತ್ತೊಡೆಗೆ ಗೊತ್ತು ಅಂತ ಗಾದೆ ಇದೆ. ನಾನು ಎಲ್ಲಿ ಯಾವ ದೇಶ ಸ್ತ್ರೀ ಪ್ರಧಾನ ಆಗಿರುತ್ತೋ, ಮಾತೃ ಪ್ರಧಾನ ಆಗಿರುತ್ತೋ ಆ ದೇಶ ಪ್ರಕಾಶಿಸ್ತದೆ. ನಮ್ಮ ಬಹಳಷ್ಟು ಜನ ಕವಿಯಂತರು
ಗಣೇಶು ಹೆಣ್ಣಾಗಿ ಬರೀತಾನೆ ಅಂತ ಹೇಳ್ತಾರೆ, ಹೆಣ್ಣಾಗಿ ಬರೀತಾನೆ ಅಂತಾರೆ. ಯಾಕಂದ್ರೆ ಆ ಮೂಲ ಬಹಳ ಮುಖ್ಯ. ಆದಿಶಕ್ತಿ ಪರಾಶಕ್ತಿ ಅವರಿಂದ ಸೃಷ್ಟಿಗೊಂಡಂತ ಬ್ರಹ್ಮ ವಿಷ್ಣು ಮಹೇಶ್ವರ ತಿಮ್ಮೂರ್ ಯಾವುದೇ ರೂಪಂತಾರೆ. ಇದೆಲ್ಲ ನೋಡಿದ್ರೆ ನಾನು ಬಹಳ ಯೋಚನೆ ಮಾಡ್ತಿದ್ದೆ. ನೋಡಿ, ನಾವು ನದಿ ಮೂಲಕ್ಕೆಲ್ಲ ಹೆಸರು ಕೊಡ್ತೀವಿ. ಕಾವೇರಿ ಮಾತೆ, ಗಂಗಾ ಮಾತೆ, ಗೋದಾವರಿ ಮಾತೆ, ಸರಸ್ವತಿ ಮಾತೆ. ಅವನ್ನ ಕೂಡ್ಕೊಳ್ತಾರ, ಅವನಿಗೆ ಮಾತ್ರ ನಾವು ಸಮುದ್ರ ರಾಜ ಅಂತ ಕರಿತೀವಿ. ನೋಡಿ ಎಷ್ಟು ತಲೆ ಇದೆ ನಮಗೆ. ಯಾಕೆ? ಅವನು ಸಮುದ್ರ ದೇವತೆ ಮಾಡಿದ್ರೆ ಏನಾಗಿತ್ತು ಈ ವ್ಯವಸ್ಥೆಗೆ ಅಲ್ವೇ? ಇಡೀ ಪ್ರಕೃತಿಗೆ ನೀವು ಎಂಟರ ಕೊಟ್ಟಾರೆ ಸಮುದ್ರಕ್ಕೆ ಯಾಕೆ ಪುರುಷತ್ವ ಕೊಟ್ಟಿದ್ದು ನಾನು ಪ್ರಶ್ನೆ ನಾನು ತಕರಾರು ಎತ್ತಿದ್ದೇನೆ. ಅವನು ಅಂದ್ರೆ ನಾನು ಹೇಳ್ತಾರಂದ್ರೆ ಯಾಕೆ ಹೇಳ್ತೇನೆ ಅಂದ್ರೆ ನಮ್ಮನ್ನು ನಾವು ಅರ್ಥೈಸ್ಕೊಳ್ಳೋದು. ನಾನೇನಂತಂದ್ರೆ ಇಲ್ಲಿ ಏನಂತಾರೆ, ಮೂಲದಲ್ಲಿ ಶಕ್ತಿ ಸ್ವರೂಪಿನಲ್ಲಿ ನಾವು ಎಲ್ಲಿಗೆ ಹೆಣ್ಣಿಗೆ ಪ್ರಾಮುಖ್ಯತೆ ಕೊಡ್ತೀವೋ ಆಗ ಪುರುಷ ಪ್ರಕಾಶಿಸ್ತಾನೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಏನಿದೆ ಅಂತಂದ್ರೆ, ಇವತ್ತು ನಾವು ನಮ್ಮ ಕಾಲದಲ್ಲಿ ನೋಡ್ತಿದ್ದೋ ಸಾಸಿವೆ ತಪ್ಪದಲ್ಲಿ ಅಕ್ಕಿ ತಪ್ಪಲಿ ಇದೆಲ್ಲ ಇಟ್ಕೊಂಡು ಏನು ಕೈ ಬರೋದಾದ್ರೆ ಗಂಡನಿಗೆ ಅಲ್ಲಿ ಹುಡುಕಿ ಪಾತ್ರೆ ಕುಡಿಕೆಲ್ಲ ಮಾಡಿ ಕೊಡ್ತಿದ್ದೋ. ಅವತ್ತಿನ ಕಾಲಕ್ಕೆ ಬ್ಯಾಂಕ್ ಆಗಿದ್ದಳು ಅದೇ ಹೆಣ್ಣು. ಇವತ್ತು ಸ್ವಲ್ಪ ವಿಸ್ತಾರ ಆಗಿದೆ. ಈಗ ಫೋನ್ ಬಂದಿದೆ, ಬ್ಯಾಂಕ್ ಬಂದಿದೆ, ಚೀಟಿ ವ್ಯವಹಾರ ಬಂದಿದೆ. ನನ್ನ ಕೈ ಬರೋದಾದಾಗ ನನಗೆ ಇಮಿಡಿಯೇಟ್ ರಿಸರ್ವ್ ಬ್ಯಾಂಕ್ ನಾನು ನಿಲ್ತೀನೇನೆ. ನಮ್ಮದೇ ಬಂದಿರಲಿ. ನಾನು ಕಂಡುಕೊಳ್ಳೋದೇನಂತಂದ್ರೆ, ಯಾವಾಗ ನಾವು ಹೆಣ್ಣನ್ನು ಗೌರವಿಸ್ತೀವೋ, ಪ್ರೀತಿಸ್ತೀವೋ, ಆರಾಧಿಸ್ತೀವೋ ಆ ಮನೆ ನಿಜಕ್ಕೂ ಬೆಳಗುತ್ತದೆ, ಆ ಕುಟುಂಬ ಬೆಳಗುತ್ತದೆ, ಆ ಸಮಾಜ ಬೆಳಗುತ್ತದೆ, ಆ ನಾಡು ಬೆಳಗುತ್ತದೆ, ಆ ದೇಶ ಬೆಳಗುತ್ತದೆ, ಜಗತ್ತು ಬೆಳಗುತ್ತದೆ. ಎಲ್ಲ ನಾವು ಅದನ್ನು ಅರ್ಥೈಸ್ಕೊಳ್ಬೇಕು. ಇವತ್ತು ಏನಾಗಿದೆ, ಎಲ್ಲ ಪ್ರಕಾರಕ್ಕೂ ಒಂಥರಕ್ಕೆ ನಾವು ಕೇವಲ ಕಾಣ್ತೀವಿ ಅನ್ನೋದಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ತಲೇ ಇಲ್ಲಿ ಒಬ್ಬರು ಮಹಿಳೆಯರು ಹೇಳಿದ್ರು, ನನಗೆ ಭಾಳ ಕಣ್ತು ಬಂತು. ಬದುಕೋ ಕೆರೆಗೆ ನಾವು ಬದುಕಿಸಿದ್ರಲ್ಲ, ಆ ಕಾಣಿಕೆಗೆ ನಾನು ಹ್ಯಾಕ್ಸ್ಕೊಳ್ತೀನಿ. ಕೆರೆ ಎಂದರೆ ಬರೀ ಕೆರೆಯಲ್ಲ, ಊರಿನ ನಾಗರಿಕತೆಯ ಕಣ್ಣುಗಳು, ಅದು ಜೀವದ ಕಣ್ಣುಗಳು. ಇವತ್ತು ನಾವು ಈಗ ತಾನೇ ಕೆಂಪೇಗೌಡ ಜಯಂತಿ ಆಚರಣೆ ನಾವು ಭಾಳ ವೈವಿಧ್ಯ ನೋಡ್ತೀವಿ. ಕೆರೆ ಕಟ್ಟೆಗಳನ್ನ ನುಗ್ಗಿದವರು, ಮನೆ ಮರ ಗಿಡಗಳನ್ನ ಕೊಡಿದವರು, ಮಂಚ ಮಾಡ್ಕೊಂಡವರು, ಮನೆ ಮಾಡ್ಕೊಂಡವರು, ಕೆಂಪೇಗೌಡ ಜಯಂತಿ ಹೋಗ್ತಾ ಇದ್ದಾರೆ. ಇದು ದುರಂತ. ಆದರೆ ಆ ಕೆಂಪೇಗೌಡ ಆಗಿರಲಿಲ್ಲ. ಕೆರೆ ಕಟ್ಟೆಗಳನ್ನ ಕಟ್ಟಿದ್ರು. ಆತ ಹೆಂಗಿದೆ, ಜಾತ್ಯಾತೀತ ಆಗಿದ್ರು. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ಕೆಂಪೇಗೌಡರು. ಬಸವಣ್ಣನು ಅಷ್ಟೇ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ದಯಮಾಡಿ ನಾನು ಈ ಸಂದರ್ಭದಲ್ಲಿ ಕಸ್ತೂರಿ ಚೆನ್ನಾಗಿ ಕೇಳೋದಂದ್ರೆ, ಕೆಂಪೇಗೌಡರಿಗೆ ಕತ್ತಿ ಕೊಡಬೇಡಿ, ಕತ್ತಿ ಇಲ್ಲಿದ್ದಷ್ಟೇ. ಆತ ಧರ್ಮ ರಕ್ಷಕ, ಪ್ರಜಾರಕ್ಷಕ, ಅಭಯಸ್ತಕ್ರಿ. ಬಸವಣ್ಣನಿಗೂ ಅಷ್ಟೇ ಕತ್ತಿ ಕೊಡಬೇಡಿ, ಅದಾದ್ರೆ ಧಿಕ್ಕರಿಸಿದ್ದಾಯ್ತು. ಅವ್ರ ಕೈಯಲ್ಲಿ ಒಂದು ಲಿಂಗ ಇದೆ, ಅಭಯ ಇದೆ, ಆಸ್ತ ಕೊಡಿ. ಸ್ವಲ್ಪ ನಾವು ಎಚ್ಚೆತ್ಕೊಳ್ತಾ ಎಲ್ಲನೂ ಧಿಕ್ಕರಿಸೋದನ್ನು ಅವ್ರನ್ನ ನೆನೆಸ್ಕೊಳಂತ ನಿಟ್ಟಲ್ಲಿ ನೀವು ಬಹಳಷ್ಟು ಈ ಗಿಡ ನಡೆಯುತ್ತಾರೆ. ಗಾಂಧೀಜಿ ಒಂದು ಮಾತಾಡ್ತಾರೆ, ಈ ಭೂಮಿ ಎಲ್ಲರ ಆಸೆಗಳನ್ನು ಪೂರೈಸ್ತದೆ, ಎಲ್ಲರ ದುರಾಸೆಗಳನ್ನಲ್ಲ. ಅರಣ್ಯವೆಂದರೆ ಅದೊಂದು ವಿಶಿಷ್ಟ ಜೀವಕೋಶ, ತನಗಾಗಿ ಏನನ್ನೂ ಬಯಸದೆ ಬೇಡಿ ಬಂದ ಎಲ್ಲರಿಗೂ ಆಶ್ರಯ ನೀಡುತ್ತದೆ. ಕೊನೆಗೆ ತನ್ನನ್ನು ಕಡಿಯಲು ಕೊಡಲಿ ತಂದವನಿಗೂ ನೆರಳು ನೀಡುತ್ತದೆ. ಭಗವಾನ್ ಗೌತಮ್ ಬುದ್ಧ ಹೇಳಿದ ಮಾತು. ಇದನ್ನು ಅರ್ಥೈಸಿಕೊಡ್ತಾನೆ. ನಾನು ಏನು ಹೇಳ್ತೀನಿ ಅಂದರೆ, ಆತ್ಮೀಯ ನಾನು ಬದುಕನ್ನು ಸುಂದರವಾಗಿಸ್ಬೇಕು, ಸಹಿಯಾಗಿಸ್ಬೇಕು. ಬರ್ತಲೇ ನರಸಿಂಹಮೂರ್ತಿಯರು ಹೆಚ್ಚಿಗೆ ತತ್ವ ಸಿದ್ಧಾಂತ ಹೇಳಿ ನಮ್ಮ ಹೆಣ್ಮಕ್ಳನ್ನ ದಿಗ್ಗರಿಸ್ಕೊಡೆ ಒಂದು ಸ್ವಲ್ಪ ತಮಾಷೆ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ರು. ಅದು ಹೇಳ್ತೀನಿ ಅಂದರೆ ತಮಾಷೆ ಇದ್ದೇ ಇರ್ತವೆ. ಅದು ಹೇಳ್ತಾರೆ ಅಂದರೆ, ಯಾಕಂದರೆ ಹೆಣ್ಣು ಅನ್ನೋದು ಅವಳು ಬಿದಿರು ನಾನು ಆರಿಗಲ್ಲಾದವಳು ಅನ್ನೋದು ಒಂದು ತತ್ವಪದ ಇದೆ, ನೀವು ಕೇಳಿರ್ಬೇಕು. ಅದೆಲ್ಲ ಪ್ರಕಾರಗಳು ಎಲ್ಲ ಅರ್ಥಿಸುತ್ತಾರೆ. ಅದು ಹೆಣ್ಣು. ಅದನ್ನ ಇಟ್ಕೊಂಡೆ ನಾನು ಹೆಣ್ಣನ್ನೇ ಇಟ್ಕೊಂಡು ಕಟ್ಟಿದಂಥ ಒಂದು ಸಣ್ಣ ಪದ್ಯ. ಎಲ್ಲೋ ಹುಟ್ಟಿದ ಬಿದಿರು ಒಣಗಿ ಒಡಲಾಗಿ ನಾದವಾಗಿ ಅಲೆಯುವುದು ಅನಂತ ತಡೆಗೆ. ಅದೇ ಹೆಣ್ಣು. ಆ ಹೆಣ್ಣನ್ನು ಬೇರ್ಬೇಸಲ್ಲಿ ಅರ್ಥೈಸ್ಕೊಳ್ಳೋಣ ಅಂತ ಹೇಳ್ತಲೇ ನನ್ನೊಂದು ಇದೊಂದು ಕವಿತೆ ಬಹಳಷ್ಟು ಜನಕ್ಕೆ ಇಷ್ಟದಾಯಿತು. ನೋಡಿ, ಈ ಹೆಣ್ಣನ್ನು ಯಾಕೆ ಅಂತಂದರೆ, ಅವರಿಗೆ ನಾವು ಎಷ್ಟು ಗೌರವ ಹಾಕೊಡ್ತೀವೋ, ರಕ್ಷಕರಾಗಿತ್ತು, ಅದು ಅವ್ರಿಗೆಲ್ಲ ನಮ್ಮ ಹಿರಿಮೆ ಹೆಚ್ಚುತ್ತೆ, ನಮ್ಮ ಘನತೆ ಹೆಚ್ಚುತ್ತೆ, ನಮ್ಮ ಬಾಳು ಬೆಳಗುತ್ತೆ ಅಂತ ಹೇಳ್ತಾನೆ. ಏನಂತಂದ್ರೆ, ಕಡಿಯುವ ಹಲ್ಲುಗಳ ನಡುವೆ ನಾಲಗೆ ಬಾಳುತ್ತಲೇ ಇದೆ, ಕಡಿಯುವ ಹಲ್ಲುಗಳ ನಡುವೆ ನಾಲಗೆ ಬಾಳುತ್ತಲೇ ಇದೆ, ಮನೆ ಕೂಡ ಕಾಣ. ಇದು ಬದುಕಿನ ಸತ್ಯ. ಎಷ್ಟರ ದುಃಖ, ದುಮ್ಮಾನ, ಕಷ್ಟ,
ಬೆಂದು ಬಸವಳಿದು ತೋತಲಿ ನೊಂದು ಆ ತಾಪದ ಬೆಂಕಿನಲ್ಲೇ ಸುಗರ ಜನ ಉಳ್ಮಳೆ ಯಾರು ಅಂದ್ರೆ ತಾಯಿ ಎಲ್ಲರೂ ಕೇಳ್ತಾ ನನ್ನ ಊರು ಕೊಡ್ತು ನಾನು 20 ಜನ ಲಕ್ಷದೊಂದು ಕೊಡ್ತೇನೆ. ಆಮೇಲೆ ಅನುಮತಿ ಕೊಟ್ಟರೆ 3 ನಿಮಿಷಕ್ಕೊಂದ್ಸಲ ಲಕ್ಷದೊಂದು ಕೊಡ್ತೇನೆ. ಅದೆಲ್ಲರೂ ಕೇಳ್ತಾರೆ ನನಗೆ. ಈಗ ಲಕ್ಷಕ್ಕಂತಲೇ ಬಂದಿದ್ದಾರೆ. ನಾನು ಚಾರ್ಲಿ ಚಾಪ್ಲಿನ್ ಅಂದರೆ ನಾನು ಬಗ್ಗೆ ಮಾತಾಡಲ್ಲ. ಚಾರ್ಲಿ ಚಾಪ್ಲಿನ್ ಅಂದರೆ ಒಳಗಡೆ ದುಃಖ ಇರ್ತದೆ, ಹೊರಗಡೆ ನಗ್ತಾ ಇರ್ತಾರೆ. ಬ್ಯಾಕ್ ವೈಗನ್ ಅಂತ ಕರಿತೀವಿ. ಹುಡುಗಿ ಕೆಲಸಕ್ಕೆ ಒಳಗಡೆ ಭಾಳ ದುಃಖ ಇರ್ತದೆ. ಸಂಕೋಚ ಒಂಥರ ಹೆಂಗೆ ಸಂಕೋಚದ ಬುದ್ಧಿಯಾಗಿ ಕೂತಿರ್ತಾರೆ. ಅವ್ರ ಹೊರಗಡೆ ದುಃಖ ಇರ್ತಾರೆ. ಅವರು ಕೂತ್ಕೊಂಡು ಅರ್ಥ ಕೂದಿರ್ತಾರೆ. ನನ್ನ ನೋವ ನನ್ನ ನೋವ ಮನೆಯ ಸೂರು ಕಿತ್ತೊಗೆದು ಬಯಲೊಳಗೆ ಮುಡಿಸಾಳೆ ಪದವ ಭೂಮಿಯೊಂದು ತೊಟ್ಟಿಲಾಗಿ ಜೀವ ಆಡುತ್ತಿದೆ ಪದವಕ್ಕೆ ಪದವಾಗಿ ಅವಳ ಅವ್ವನ ಸೀರೆ ಸೆರೆಗಿಡಿದು ಕೂಡುದಾರಿಗಳಲ್ಲಿ ಮಣ್ಣನ್ನೇ ತಿಂದು ಹುಡುತ್ತಾ ನನ್ನ ಕಾಲಿಗೂ ಮುಳ್ಳ ಒತ್ತಿ ಒತ್ತಿ ತೆಗೆದಾಳೆ. ಎದೆಯೊಳಗಿಳಿದ ದುಃಖವ ಕಣ್ಣೀರಿಗಿಳಿಸಿದಂತೆ ನಿನ್ನ ಅರಸಿ ಹೊರಟಾಗ ಯಾವ ಊರು ಯಾವ ಕೇರಿ ಒಂದೊಂದು ಹಾದಿಯು ಮರವಾಗಿ ಕಾಣಿದೆ. ಹಕ್ಕಿಗಳಾರಿವೆ ಹೊರವರೆಗೆ ಕತ್ತಲಿಳಿದಿದೆ ಕಣ್ಣಿಗೆ ಸುತ್ತೇಳೂರು ತೆರೆಕೊಂಡಿವೆ ಕವಲೊಡದ ನದಿಯಂಗೆ ನೀ ನಳದಲ್ಲೆಲ್ಲ ಮಳೆ ಬಿದ್ದ ಕಮಲು ಅದೇ ಕುರುಹು ನೀಗಿರುವ ತಾವಿಗೆ ಕಲ್ಲು ದೇವರಿಗೆ ಕಲ್ಲಲ್ಲೇ ಹೊಡೆದವಳೆ ಅರೆ ಹೊಟ್ಟೆ ಬರಿಮೈಗೆ ಮಗೆ ಮಗೆದು ಕೈಯೆತ್ತಿ ನೀಡಿ ಯಾವುದೋ ದಾರಿಯಲ್ಲಿ ಕೈ ಚಾಚಿ ನಿಂತು ಗೋರಿಯಾಗದೆ ಬಾವಿಯಾಗುಳಿದ ಗಂಡನ ಕಂಡು ಆಗಸದ ಚುಕ್ಕಿಯಂಗೆ ನಕ್ಕವಳೆ ಅಳುವ ಮಕ್ಕಳಿಗೆ ತಾಯಿಯಾದವಳೆ ನನ್ನ ಸೆಳಕೊಂಡೆ ಸುಳಿಗಳೊಳಗೆ ನನ್ನ ಬಾಚಿ ತಪ್ಪಿ ಎದೆಯುಣಿಸುವರ ಕಂಡು ಸುಗ್ಗಿಯ ಕಣವಾದವಳೆ ನೀರಿನಿಂದ ಮೇಲೆತ್ತಿದ ಮೀನು ನಾನು ನೋವಿನಾಡದ ಅಳುವೆ ನೀರಾಗಿ ಹರಿಯುತ್ತಿದೆ ತಳದಲ್ಲಿ ಉರಿಯುವ ಕಿಡಿಯಡೆಗೆ ನೀಲ ಪರ್ವತಗಳ ರಾಣಿ ನೀನು ನೆತ್ತಿಯಿಂದಿಳಿಯುತ್ತಿವೆ ಜರಿಗಳು ಪಾರದೆಡೆಗೆ ತಳದಲ್ಲಾಡುವ ಹಿರುವೆ ನಾನು ತಲೆ ಎತ್ತಿ ನೋಡುವೆ ನಿನ್ನ ನನ್ನ ಕಣ್ಣೊಳ ಓಡುತ್ತಿವೆ ಸಾವಿರಾರು ಆನೆಗಳು ಕಾಡೊಳಗವಳೆ ಕಾಡು ಮಳೆ ಊರು ಕೇರಿ ಒಲವ ಸುತ್ತಿ ಸುಳಿಯುವ ಮುಳ್ಳು ಕೊರೆ ಕೈಕಲ್ಲ ಕಳ್ಳ ತನ್ನೊಳಗರಿವ ಪ್ರವಾಹಗಳ ಬಚ್ಚಿಟ್ಟುಕೊಂಡ ಕಡಲು ಎಲ್ಲರೆಲ್ಲರ ಅವ್ವ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು ಎಲ್ಲರೆಲ್ಲರ ಅವ್ವ ಯಾರವ್ವ ಎಲ್ಲರೆಲ್ಲರ ಊರು ಯಾವ ಊರು. ನನ್ನ ತಾಯಂದ್ರಲ್ಲಿ ಅಕ್ಕಂದ್ರಲ್ಲಿ ಇರ್ತೇನೆ. ನಮ್ಮ ದೇಶದಲ್ಲೇ ಯಾರು ತುಂಬ ದೊಡ್ಡವರು ಪ್ರಧಾನಮಂತ್ರಿಗಳೇ ರಾಷ್ಟ್ರಪತಿಗಳೇ ಮಂತ್ರಿಗಳೇ ಮಹೋದಯಗಳೇ ವಿಜ್ಞಾನಿಗಳೇ ತತ್ವಜ್ಞಾನಿಗಳೇ ಸಾಧುಗಳೇ ಸನ್ಯಾಸಿಗಳೇ ಜಗದ್ಗುರುಗಳೇ ಯಾರು ತುಂಬ ದೊಡ್ಡವರು. ಇವರೆಲ್ಲರೂ ಮಹಾಗುರು ಇದ್ದಾನೆ, ಭಗವಂತ ಇದ್ದಾನೆ. ಇವರೆಲ್ಲರಿಗೋಸ್ಕರ ನಮ್ಮೆಲ್ಲರಿಗೋಸ್ಕರ IAS IPS ಇವರೆಲ್ಲರಿಗೂ ಇವರೆಲ್ಲರಿಗೂ ಒಬ್ಬ ಮಹಾಗುರು ಇದ್ದಾನೆ. ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಕುಗ್ರಾಮದಲ್ಲಿ ಇವರೆಲ್ಲರ ಬಟ್ಟೆಗೋಸ್ಕರ ಬೆಲ್ಲ ಕಾಣಿಕೆ ಸಲ್ಲಿಸ್ತಾನ ಆ ರೈತಾಪಿ ಅನ್ನದಾತ ಇವರೆಲ್ಲರ ಮಹಾಗುರು. ಆತ್ಮಹತ್ಯೆ ಹಾಗೆ ನಡೀತದೆ. ದಯಮಾಡಿ ಅವನ ಬದುಕು ಸುಧಾರಿಸ್ಕೊಳ್ಳಿ. ಯಾಕೆಂದರೆ ಅವನು ನಿಟ್ಟುಸಿರು ಕೊಟ್ಟರೆ ಕಾವಿಗಳನ್ನು ಸುಟ್ಟಾಗ್ತಂಥ ಶಕ್ತಿ ಅವನಿಗೆ ಕತ್ತಿರ್ತಾರೆ. ಯಾವತ್ತ ನನ್ನ ಅನ್ನದಾತ ರೈತನ ಬದುಕು ಬೆಳಗ್ತದೋ ಆಗ ಭಾರತ ಪ್ರಕಾಶಿಸ್ತದೆ. ಅವನ ಆತ್ಮಹತ್ಯೆ ಇಲ್ಲದೆ ಭಾರತದ ಆತ್ಮಹತ್ಯೆ ಇರ್ತದೆ ಅಂತ ಹೇಳ್ತಾ ದಯಮಾಡಿ ಎಷ್ಟೆಷ್ಟು ಮಟ್ಟಿಗೆ ಆಗ್ತಾರೆ ಅವನು ಬೆಳೆದ ಬೆಳಗಿಗೆ ಇನ್ನೂ ಕಡುವರೆಗೆ ಭಾಗ್ಯಗಳನ್ನು ಕೊಡಲಿ. ಆದರೆ ಕೇಂದ್ರ ಸರ್ಕಾರ ಭಾರತೀಯ ಸರ್ಕಾರ ಎಷ್ಟು ನರಸತ್ತಿದೆ ಅಂದರೆ ನನ್ನ ರೈತರಿಗೆ ಇಲ್ಲಿವರೆಗೂ ಕನಿಷ್ಠ ನಿಗದಿತ ಬೆಲೆ ಕೊಡಲಿಲ್ಲ, ಕನಿಷ್ಠ ನಿಗದಿತ ಬೆಲೆ ಕೊಟ್ಟಿಲ್ಲ. ಇನ್ನು ಭಾರತ ಯಾಕೆ ಪ್ರಕಾಶಿಸ್ತದೆ? ನಾನು ಯಾಕೆಂದರೆ ವ್ಯವಸಾಯದಲ್ಲಿ ಇವತ್ತು ನಾನು ಜೂಜಾಡ್ತಾ ಇದ್ದೇನೆ. ಸ್ವಂತ ಭೂಮಿಯೆಲ್ಲ ಅದೊಂಚೂರು ನಾಲ್ಕಲಿದೆ 9 ಎಕರೆ ಒಂದು ಅಂಕಿ ಇಟ್ಕೊಂಡು ನಾನು ಜೂಜಾಡ್ತೀನಿ. ಒಂದ್ಸಲ ಟೊಮೊಟೊ 100 ರೂಪಾಯಿ ಬರ್ತದೆ, ಇನ್ನೊಂದ್ಸಲ 2 ರೂಪಾಯಿ ಬರ್ತದೆ. ನಾನು ಅನುಭವಿಸಿದ್ದೇನೆ. ನಾನು ಅಷ್ಟೇ ಹೇಳ್ತದೆ ಕನಿಷ್ಠ ನಿಶ್ಚಿತ ಬೆಲೆಯಿಂದ ಕೊಡ್ತಾ ನಮ್ಮೆಲ್ಲರ ಬದುಕನ್ನು ಕೊಳೆವ ಮಹಾದೇವಗಳು, ಆ ಪೌರ ಕಾರ್ಮಿಕರು, ಆ
ಅವರ ಎಷ್ಟೆಷ್ಟು ಮುಂದಿಗೆ ಆಗ್ತದೆ ಜಾಸ್ತಿ ಮತ್ತು ಭೇದ ಇಲ್ಲದೆ ಅವನ್ನ ನೀವು ಪುರಸ್ಕರಿಸಿ ಅಂತ ಕೇಳ್ಕೊಳ್ತಾ ಒಟ್ಟಾರೆಯಾಗಿ ಪ್ರೀತಿ ಪ್ರೇಮ ಸಮತೆ ತಾರುಣ್ಯಕ್ಕೋಸ್ಕರಕ್ಕೆ ನಾವೆಲ್ಲ ಪ್ರಕಾರಲ್ಲಿ ಈ ಕಸ್ತೂರಿ ನಗರದಲ್ಲಿ ಒಂಥರ ಜೀವನ ಹರಿತಾರೆ. ಎಲ್ಲರ ಬಾಳು ಬೆಳಗಲಿ ಅಂತ ಕೇಳ್ಕೊಳ್ತಾ ನೀವು ಈ ಫ್ರೀ ಪ್ರಚಾರದ ಅನುಮತಿ ಕೊಟ್ಟರೆ ನಾನು ಕಾಲೇಜಿನ ಕೂಡ ಇರ್ತಿದ್ದೆ ಮುಗಿಸ್ಬೇಕು ಅಂತ. ಒಂದು ಆತ್ಮಹತ್ಯೆಗೆ ಹೇಳ್ತೀನಿ. ನಾನು PUC ಓದ್ತಾ ಇರ್ಬೇಕಾದ್ರೆ ನಾನು ಒಂದ್ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ರಾಮನಗರ ರೈಲ್ವೆ ಮನೆಗೆ ಬಂದೆ. ರೈಲು ಬರೋದು ತಡವಾಯಿತು, 3 ಗಂಟೆ ತಡವಾಯಿತು. ನಾನು ರಾಜ್ಕುಮಾರ್ ಗುರಿ ಮುಂಚೆ ನೋಡ್ಬಿಟ್ಟು ಸಾಯಣ ಅಂತ ಬೈಕ್ ಬರ್ಕೊಂಡೆ. ಅಲ್ಲಿ ರಾಜ್ಕುಮಾರ್ ಕೂಡ ಕಷ್ಟ ನೋಡಿ ಬಂಗಾರದಷ್ಟು ಕಷ್ಟ ನೋಡಿ ನಾನೇ ಸಾಯ್ಬೇಕು ಅಂದ್ಬಿಟ್ಟು ಸಾಯಕ್ಕೆ ಕಷ್ಟ ಮಾಡಿದೆ. ಇವತ್ತು ಯಾರಾದರೂ ರೈಲ್ವೆ ಇಲಾಖೆ ಬೇರೆ ಅವ್ರಲ್ಲಿ ಸಿಟ್ಟು ಬರುತ್ತೆ, ಆ ತಡವಾದ ನಿಂತು ಈ ಜೀವ ಬಂದಿದೆ. ಇನ್ನೊಂದ್ಸಲ ಇಡೀ ಭಾಷಣ ತಗೊಂಡೆ, ಭಾಳ ಡೂಪ್ಲಿಕೇಟ್ ಆಗಿತ್ತು. ಡೂಪ್ಲಿಕೇಟ್ ಮಾತ್ರ ಜೊತೆ ಕೊಡ್ತೀನಿ. ನಾನು ಸರಿಸುಮಾರು 85 ಇಸ್ವಿನಲ್ಲಿ ಈ ಕೆಂಗೇರಿ ರಸ್ತೆದೊಳಗೆ ನನಗೆ ಮನೆಗಳ ಜಾಗ ಇರಲಿಲ್ಲ. 75 ಪ್ರಶಸ್ತಿ ಗೆದ್ದಿದ್ದೆ. ಯಾವುದೋ ಒಂದರಲ್ಲಿ ಇದು ಮಾಡಿಕೊಂಡು ನಾನು ಬೀದಿ ಬಿದ್ದಿದ್ದೆ. ಸ್ಟೇಟ್ ಥಿಯೇಟರ್ನಲ್ಲಿ ಕಟ್ಟಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಇರ್ತಿದ್ದೀನಿ, ರೈಲ್ವೆ ಸ್ಟೇಷನ್ ಇರ್ತಿದ್ದೆ. ಏನು ಮಾಡಿ ಮನೆಗಳ ಜಾಗ ಆಗಲ್ಲ. ಕೆಂಗೇರಿ ನಾವು ಇನ್ನೂ ಹೈಟೆಕ್ ಆಗಿಲ್ಲ ಬೆಳೆದಿದ್ದಾರೆ, ಅಲ್ಲಿ ಮನೆ ಕಳ್ತಿದ್ದೆ. ಆ ಸೊಳ್ಳೆಕಾಟ ತಪ್ಪಿಸ್ಕೊಳ್ಳೋಕ್ಕೆ ರಾಜ್ಕುಮಾರ್ನ ಹಾಡು ಹೇಳ್ತಿದ್ದೆ. ಹಾಡ್ತಾ ಇದ್ದನು ನ್ಯೂಸ್ ಪೇಪರ್ ಆಯ್ತು ಇದು ಮಾಡ್ತಾ. ಅದೇ ನಾನು 88ರಲ್ಲಿ 87ರಲ್ಲಿ ಡೆಲ್ಲಿ ದೂರದರ್ಶನದ ಬಗ್ಗೆ ನಾನು 3 ಚರ್ಚೆ ಆಸ್ಪತ್ರೆ ಊರಲ್ಲೂ ಬಹುಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ನನ್ನ ಬಗ್ಗೆ ಕಪಿಲ್ ದೇವ್ ಅಂತಾರೆ 1 ಗಂಟೆ ಸಂದರ್ಶನ ಮಾಡಿದೆ. ಇವರು ಸಾಮಾನ್ಯರೆಲ್ಲ ಅಸಮಾನ ವ್ಯಕ್ತಿವೆ ಅಂತ. ಆಗ ಯಾವ ರಾಜ್ಕುಮಾರ್ ಅಂತ ಅನಿಸ್ತಿದ್ದೋ ಅದೇ ರಾಜ್ಕುಮಾರ್ ನಿಸಾರನ ಜೊತೆ ಸೇರಿ 1988ರಲ್ಲಿ ಬರೋಕ್ಕೆ ಅಂತ ನನಗೊಂದು ಸನ್ಮಾನ ಕೊಡ್ತಾರೆ, ಗೌರವ ಸನ್ಮಾನ. ಯಾರು ದೊಡ್ಡ ಕಷ್ಟಗಳ ಬೆಂಕಿನಲ್ಲಿ ಬೇಯ್ತಾರೋ ಅವ್ರ ಬದುಕನ್ನು ಕಟ್ಟಿಕೊಳ್ತಾರೆ. ಆ ಕಷ್ಟಪಟ್ಟು ಅದನ್ನು ಮೆಂಟೇನ್ ಮಾಡ್ಕೊಳ್ಳೋಣ. ಎಲ್ಲರೂ ಒಂದೊಂದು ಸ್ಥಳದಲ್ಲಿ ಬಂದಿದ್ದಾರೆ. ಆ ತಾಯಿಯನ್ನು ಅವ್ರು ತುಂಬ ಪ್ರೀತಿಸೋಣ, ಗೌರವಿಸೋಣ. ಮಕ್ಕಳನ್ನು ಕೇಳ್ಕೊಳ್ತಾ, ಯಾಕಂದರೆ ಇಡೀ ಕುಟುಂಬಕ್ಕೆ ನೆಪ ಮಾತ್ರಕ್ಕೆ ಗಂಡಾಗಿರ್ತಾನೆ. ಎಲ್ಲವನ್ನೂ ಪಡೆಯೋಳು, ಜಗದಿಂದ ಕಾಪಾಡೋಳು ನದಿ ಇದ್ದಂಗೆ, ಅವ್ಳು ಕಡಲಿದ್ದಂಗೆ. ಅವಳನ್ನ ಪ್ರೀತಿಸಿ ಗೌರವಿಸಿ ಅದರ ನಂತರ ಕಂಡುಕೊಳ್ಳೋಣ. ಅದರ ನಂತರ ಅದನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಅಥವಾ ಯಾರಿಗೂ ನಾನು ಅಪಾರ್ಥವಾಗಿ ಹೇಳೋಣ ಅಥವಾ ನೋವಿಂದ ಹೇಳೋಣ. ಅದೊಂದು ಹೇಳಿಕೆ ಅನುಮತಿ ಕೊಟ್ಟಿದ್ದೆ. ವಾರ್ತೆಗಳು ಓದುತ್ತಿರುವವರು ಆಲ್ಬರ್ಟ್ ಅಬ್ದುಲ್ ಅಯ್ಯಂಗಾರ್. ಭಾರತದ ಪ್ರಧಾನಮಂತ್ರಿಯವರು ಬೆಳಗ್ಗೆ ಎದ್ದಾಗ ಅವರ ಕಣ್ಣುಗಳು ತೆರೆದಿದ್ದವು. ಇದ್ದಕ್ಕಿದ್ದಂತೆಯೇ ಪ್ರಧಾನಮಂತ್ರಿಯ ಮನೆಯಲ್ಲಿ ಕರೆಯಬೇಕು ಎಂದು ಕಾಣಿಸಿಕೊಂಡಿದ್ದು. ಈ ವಿಷಯದಲ್ಲಿ ಉಗ್ರಗಳ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಖ್ಯಾತ ಅಪಸ್ವರ ಗಾಯಕ ಶ್ರೀಮಂತ್ ಗುರುಲಪ್ಪನವರಿಗೆ ಅಂತಾರಾಷ್ಟ್ರೀಯ ಗಾಯನ ಪ್ರಶಸ್ತಿ. ತೊಮ್ಮಸರದ ಬಳಿ ತಡೆಯ ಗಣ ಅಡಗಿಸಿದ್ದ ಅರ್ಧೇಸರನ್ನು ಚೆಕ್ಕಿ 1 kg ಈರುಳ್ಳಿಯನ್ನು ಈ ಸರ್ಕಾರ ವಶಪಡಿಸಿಕೊಂಡಿದೆ. ತಡೆಯ ಗಣದ ಜಾಮೀನಿನ ಮೇಲೆ ತಡೆಯ ಗಣ ಬಿಡುಗಡೆಯಾಗಿದೆ. ಈ ಮಧ್ಯೆ ಕೇಂದ್ರದ ವಿತ್ತ ಮಂತ್ರಿಯವರು ಹೊಸ ಶಾಸನವೊಂದರ ಜಾರಿಗೆ ತಂದಿದ್ದಾರೆ. ತುಂಬಿದ ಜನೋತ್ಸವವನ್ನು ಉದ್ದೇಶಿಸಿ ನವದೆಹಲಿಯ ಕೋರ್ಟ್ ಕ್ಲಬ್ಬಿನ ಬಳಿ ಮಾತನಾಡುತ್ತಿದ್ದ ಅವರು, ಈ ದೇಶ ಪ್ರಗತಿಯ ಹಾದಿಯತ್ತ ಮುನ್ನಡೆಯಬೇಕಾದರೆ ಪ್ರತಿಯೊಬ್ಬರು ಸಾಲವನ್ನು ತೆಗೆದುಕೊಳ್ಳಲು ಮುಂದಾಗಬೇಕು. ಒಟ್ಟ ಸಾಲವನ್ನು ಯಾರು ಖಂಡಿತ ಹಿಂದಿರಿಸಬಾರದು. ಹಾಗೇನಾದರೂ ಹಿಂದಿರಿಸಲಿ 3 ತಿಂಗಳ ಕಡಿತದ ಸಾಲವನ್ನು ಎಚ್ಚರಿಸಿದರು. ಈ ಮಧ್ಯೆ ಕೇಂದ್ರದ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಅಧರ್ಮಪ್ಪನವರು ನಿಧನರಾದರು. ಅವರು ಈ ದೇಶ ಪ್ರಗತಿಯ ಹಾದಿಯತ್ತ ಮುನ್ನಡೆಯಬೇಕಾದರೆ ಪ್ರತಿಯೊಬ್ಬರು ಜನಸಂಖ್ಯಾ ನಿಯಂತ್ರಣ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದು ಆಗಾಗ್ಗೆ ಕರೆ ನೀಡುತ್ತಿದ್ದರು. ಶ್ರೀಯುತರು ಸತತವಾಗಿ 17 ವರ್ಷಗಳ ಕಾಲ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದರು. ಅವರು ತಮ್ಮ 12 ಜನ ಪತ್ನಿಯರು 24 ಜನ ಮಕ್ಕಳನ್ನು ಮಾಡಿದ್ದಾರೆ. ಇದೀಗ ತಾನೇ ಬಂದ ಸುದ್ದಿ, ಕರ್ನಾಟಕದ ಆಡಳಿತ ಪಕ್ಷ ನಾಯಕರಾದ ಅಧರ್ಮಪ್ಪನವರಿಗೆ ಹೆಣ್ಣು ಮಗುವೊಂದು ಜನ್ಮವಾಗಿದೆ. ಈ ಕುರಿತು ನಮ್ಮ ಬಾತ್ಮೀದಾರರನ್ನು ಸಂಗ್ರಹಿಸಿದಾಗ ತಮಗೆ ಹೆಣ್ಣು ಮಗುವಾಗುವಲ್ಲಿ ವಿರೋಧ ಪಕ್ಷದ ಕೈವಾಡವಿದೆ ಎಂದು ಅವರು ಆಪಾದಿಸಿದ್ದಾರೆ. ಆ ತಕ್ಷಣ ನಮ್ಮ ಇವರು ಭಿನ್ನಮತೀಯರನ್ನು ಕರೆದಾಗ ಇಲ್ಲ, ಇದು ಆ ಪಕ್ಷದ ಭಿನ್ನಮತೀಯರನ್ನು ಪ್ರಕಟಿಸಿಕೊಂಡರು. ಈ ಮಧ್ಯೆ ಬೆಂಗಳೂರಿನ ಅರಮನೆ ಮೈದಾನ ನಡೆದಂಥ ಕಾಂಗ್ರೆಸ್ ಅಧಿವೇಶನ ಉದ್ಘಾಟಿಸಲು ಅಧ್ಯಕ್ಷರು ಆಗಮಿಸಿದರು. ಅವರು ಅಧಿವೇಶನ ಉದ್ಘಾಟಿಸಿದಂಥ ಕಾರನ್ನು ಹತ್ತುತ್ತಿರಬೇಕಾದ್ರೆ ಕೈ ಕಾರಿನ ಬಾಗಿಲಿಗೆ ಸಿಕ್ಕಿತ್ತು. ಕೂಡಲೇ ಅಧ್ಯಕ್ಷರು ಕೈ ಎಂದು ಕೂತ್ಕೊಂಡ ನೋಡಿದ ಕೂತ್ಕೊಂಡ ಕಾರ್ಯಕರ್ತರು ಜೈ ಜೈ ಎನ್ನುತ್ತಿದ್ದರು. ಕ್ರಿಕೆಟ್ ಖ್ಯಾತ ಮನ್ನಣೆಯ ಕಿತಾಪತಿ ಬಳಗ, ಗುಡೇಮನ್ನಣೆ ಗುಂಡಪ್ಪನ ಒಳಗೊಳ್ಳುವಂಥ
ಪ್ಲಾಸ್ಟಿಕ್ ಕೃತ್ಯ 0.2 ಮುಕ್ತಾಯ ಕುರಿತು ಜಿಲ್ಲಾ ಸಾಹಿತ್ಯ ಪ್ರಾರಂಭದ ಆಟಗಾರ ಶ್ರೀಮಂತ್ ಗೋಲ್ಡಪ್ಪನವರು ಒಂದೇ ಬಾರಿಗೆ ಹೋಗುವ ಮೂಲಕ ಹೊಂದಿದ ಕೃಷಿ ಉತ್ತಮ ಶಸ್ತ್ರ ಪಡೆದುಕೊಂಡರು. ಹವಾಮಾನ ವರದಿ ಎಲ್ಲೆಡೆ ಮೋಡ ಕವಿದ ವಾತಾವರಣವಿತ್ತು, ಮಳೆ ಬಿದ್ದಿರ್ಬೋದು, ಬಿದ್ದಿರ್ಬೋದು. ಉಷ್ಣಾಂಶಗಳಿಂದ ಈಗ ಅಧಿವೇಶನವನ್ನು ಪಾರ್ಲಿಮೆಂಟ್ ಕನಿಷ್ಠ ಉಷ್ಣಾಂಶ 98 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ಉಷ್ಣಾಂಶ 99 ಡಿಗ್ರಿ ಸೆಲ್ಸಿಯಸ್. ವಿಧಾನಸಭೆ ಇನ್ನೇನು ಸಿದ್ಧತೆ ಅಧಿವೇಶನ ಈಗಾಗಲೇ ಕಿತ್ತಾಡದಂತೆ ಮುಖ್ಯಮಂತ್ರಿ ಗರಿಷ್ಠ ಉಷ್ಣಾಂಶ 99 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ಉಷ್ಣಾಂಶ 99.9 ಡಿಗ್ರಿ ಸೆಲ್ಸಿಯಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ನಮಸ್ತೆ. ಧನ್ಯವಾದ. ಹಲೋ, ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಒಂದೇ ಕ್ಷಣದಲ್ಲಿ ಬರಬೇಕಾ? ಶ್ರೀಯುತ ರಮೇಶ್ ನಾಗತಿ